ಜೇನು ಕೃಷಿಯನ್ನು ಜನಗಳು ಮಾಡೋದ್ರಿಂದ ಪ್ರಕೃತಿಯಲ್ಲಿ ಪಾಲಿನೇಷನ್ ಆಗಿ ಉತ್ಪತ್ತಿ ಜಾಸ್ತಿ ಆಗ್ತದೆ. ಮತ್ತು ಒಂದು ಹಾಬಿ ಅಂತೇಳಿದ್ರೆ ಒಂದು ಮನೆಗೆ ಅವರದ್ದೇ ಆದಂಥ ಜೇನು ಇದ್ದರೆ, ಯಾಕೆಂದರೆ ಈಗ ಪೇಟೆಯಲ್ಲಿ ಸಿಗುವಂಥದ್ದೆಲ್ಲ ಕಲಬೆರಕೆ ಇರ್ತದೆ, ಅವರದ್ದೇ ಜೇನು ಅಂದರೆ ತೃಪ್ತಿಯಾಗಿ ತಿನ್ಬೋದು ಧೈರ್ಯವಾಗಿ. ಖರ್ಚು ಏನಿಲ್ಲ ಸರ್, ನಾವೇ ಮಾಡೋದ್ರಿಂದ ನಮ್ಮ ಸಂಬಳ ಹೇಳಿದ್ರೆ ಒಂದು 500-600 ರೂಪಾಯಿ ಬರ್ಬೋದು ಒಂದು ಪೆಟ್ಟಿಗೆ ಮೇಲೆ. ಆದರೆ ಜೇನು ಬಂದರೆ 5,000-6,000 ಜೇನು ಬರ್ತದೆ. ಒಂದು ಬಾಕ್ಸಲ್ಲಿ ಅದು 15 kg ಜೇನು ಬರ್ಬೋದು. ನನಗೆ ಸುಮಾರು 300 ಪೆಟ್ಟಿಗೆ, ಒಂದು ಪೆಟ್ಟಿಗೆ 150 ರೂಪಾಯಿಂದ 175 ರೂಪಾಯಿ ಖರ್ಚಾಗ್ತದೆ. ಹೆಚ್ಚು ಕಮ್ಮಿ 300 ಪೆಟ್ಟಿಗೆ ಒಂದು ವರ್ಷದಲ್ಲಿ 50,000 ಖರ್ಚಾಗ್ತದೆ ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ನನ್ನ ಸಂಬಳ, ನನ್ನ ಲೇಬರ್ ನನ್ನೊಟ್ಟಿಗೆ ಬರ್ತಾರೆ, ಅವರಿಗೆ ಸಂಬಳ ಕೊಡಬೇಕಾಗ್ತದೆ, ಟ್ರಾನ್ಸ್ಪೋರ್ಟಿಂಗ್ ಇರ್ತದೆ, ಅದಕ್ಕೆ ಆಗುವಾಗ ಒಂದು 50,000 ರೂಪಾಯಿ ಖರ್ಚಾಗ್ತದೆ. 1.5 ಲಕ್ಷ ರೂಪಾಯಿ ಇದರಲ್ಲಿ ಉತ್ಪತ್ತಿ ಬರ್ತದೆ. 1.5 ಲಕ್ಷ ಉತ್ಪತ್ತಿ ಒಂದು 50,000 ಕಳೆದ್ರೆ 1 ಲಕ್ಷ ನನಗೆ ನೆಟ್ ಉತ್ಪತ್ತಿ ಇದೆ ಜೇನು ಕೃಷಿಯಲ್ಲಿ. ನಾನು ಸುಮಾರು SLC ಬಿಟ್ಟ ನಂತರ ನಾನು ಜೇನು ಕೃಷಿಯ ತರಬೇತಿ ಕೇಂದ್ರಕ್ಕೆ ಹೋದೆ, ತರಬೇತಿ ತಗೊಂಡೆ. ತರಬೇತಿ 1981-84ರವರೆಗೆ ತರಬೇತಿ ತಗೊಂಡು ಆನಂತರ ಜೇನು ಕೃಷಿ ಮಾಡಲಿಕ್ಕೆ ಶುರು ಮಾಡಿದೆ. ನನ್ನ ತಂದೆ ಜೇನು ಕೃಷಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು ಖಾದಿ ಕಮಿಷನಲ್ಲಿ. ಆನಂತರ ಮನೆಯ ಸಮಸ್ಯೆಯಿಂದಾಗಿ ತಂದೆಯವರು ರಿಸೈನ್ ಮಾಡಿ ಬಂದಾಗ ನಾನು SLC ಆಗಿದ್ದೆ. SLC ಆದ ನಂತರ ನನ್ನನ್ನು ಜೇನು ಟ್ರೈನಿಂಗಿಗೆ ಕಳಿಸಿದರು ಭಾಗಮಂಡಲಕ್ಕೆ. ಆಗ ಜೋಯಪ್ಪನವರು ಟ್ರೈನಿಂಗ್ ಮಾಸ್ಟರ್ ಆಗಿದ್ದರು. ಅವರು ನಮಗೆ ಟ್ರೈನಿಂಗ್ ಕೊಟ್ಟು ಆನಂತರ ನಾನೇನು ಮಾಡಿದೆ, ಶುರುವಿಗೆ ಒಂದು 10 ಪೆಟ್ಟಿಗೆಗಳನ್ನು ತೊಗೊಂಡೆ. 10 ಪೆಟ್ಟಿಗೆಗಳನ್ನು ತಂದೆಯವರದ್ದು ಒಂದು 7-8-10 ಪೆಟ್ಟಿಗಿತ್ತು. ಆನಂತರ ನಾನೊಂದು 10 ಪೆಟ್ಟಿಗೆ ತೊಗೊಂಡು ಜೇನು ಕೃಷಿ ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದೆ. ನನಗೆ ಆಗ ನಾರಾಯಣಾಚಾರ್ಯರು ಎಕ್ಸ್ಟ್ರಾ ಒಂದು ಟ್ರೈನಿಂಗ್, ಕ್ವೀನ್ ರ್ಯಾರಿಂಗ್ ಅಂತ ಹೇಳುವಂಥ ಒಂದು ಟ್ರೈನಿಂಗನ್ನು ಕೊಡಲಿಕ್ಕೆ ತಗೊಳ್ಳೋ ಅಂತ ಹೇಳಿದರು. ಹಾಗೆ ನಾನು ಹೈಬ್ರಿಡ್ ರಾಣಿ ಮಾಡುವಂಥದ್ದು ಅಂದರೆ ಇನ್ನೊಂದು ರಾಣಿ ಇಲ್ಲದಾಗ ರಾಣಿ ಮೊಟ್ಟೆಯನ್ನು ಬೇರೆ ಪೆಟ್ಟಿಗೆಗಳಿಗೆ ಕೊಟ್ಟು ರಾಣಿ ತಯಾರು ಮಾಡುವಂಥ ವಿಧಾನವನ್ನು ನನಗೆ ಅಲ್ಲಿ ತರಬೇತಿ ಕೊಟ್ಟರು. ನಾನು ಆ ತರಬೇತಿಯನ್ನು ತೊಗೊಂಡೆ. ನಾನು ಈಗ ಪ್ರಸ್ತುತ ಈ ಕಾಲನಿನ ಡೆವಲಪ್ ಮಾಡೋದು ಈ ಹೈಬ್ರಿಡ್ ರಾಣಿಯ ಮೂಲಕ ಅಂತ ಹೇಳಿದರೆ, ಹೈಬ್ರಿಡ್ ರಾಣಿ ಮಾಡಬೇಕಾದ್ರೆ ಒಂದು ಪೆಟ್ಟಿಗೆಯಲ್ಲಿ ಜೇನನ್ನು ಚುಚ್ಚುವ ಸ್ವಭಾವ ಕಮ್ಮಿದ್ದು, ನೊಣಗಳು ತುಂಬ ಇರಬೇಕು. ನೊಣಗಳು ತುಂಬ ಇದ್ದು ಚುಚ್ಚುವ ಸ್ವಭಾವ ಕಮ್ಮಿದ್ದು ಜೇನು ನಾವು ಪೆಟ್ಟಿಗೆ ಯಾವಾಗ ಮುಟ್ಟುತ್ತೇವೆ ಅವುಗಳು ನಮಗೆ ನೋಡಲಿಕ್ಕೆ ಆರಾಮವಾಗಿ ಬಿಡುವಂಥ ಪೆಟ್ಟಿಗೆ ರಾಣಿಯ ಮೊಟ್ಟೆಯನ್ನು ನಾವು ಇನ್ನೊಂದು ಪೆಟ್ಟಿಗೆ ಸೆಲ್ಲಿಗೆ ಗ್ರಾಫ್ಟ್ ಮಾಡಬೇಕು. ಗ್ರಾಫ್ಟ್ ಮಾಡಿದ ನಂತರ ಒಂದು 10 ಗ್ರಾಫ್ಟ್ ಮಾಡಿದರೆ ಒಂದು 5-6 ಸಕ್ಸಸ್ ಆಗ್ತದೆ ಅಷ್ಟೇ, ರಾಣಿ ಹೊರಗೆ ಬರ್ತದೆ. ಅದನ್ನು ನಾವು ಯಾವುದಕ್ಕೆ ಪಾಲು ಮಾಡ್ತೇವೆ ಆ ಪಾಲಿಗೆ ರಾಣಿಗೆ ಕೊಡಬೇಕು. ಕೊಟ್ಟಾಗ ಆ ಬ್ರೀಡು ಇದರಲ್ಲಿ ಉತ್ಪತ್ತಿಯಾಗಿ ಇದರಲ್ಲಿ ಒಳ್ಳೆ ಜೇನು ಬರಲಿಕ್ಕೆ ಶುರುವಾಗ್ತದೆ. ಆ ನಂತರ ತದನಂತರ ಏನಾಯಿತು ಅಂತಂದರೆ ಹಾಗೆ ಜಾಸ್ತಿ ಮಾಡ್ತಾ ಹೋದೆ. ಈ ವರ್ಷ ಏನಾಯಿತು ಅಂತೇಳಿದರೆ ನನಗೆ 10-30 ವರ್ಷದ ಅನುಭವ ಇದೆ. ಅಲ್ಲ ತೋಟಗಾರಿಕೆ ಇಲಾಖೆಯಿಂದ ಖಾಸಗಿ ಮಧ್ವನ ಅಂತ ಹೇಳುವಂಥ ಒಂದು ಸ್ಕೀಮ್ ಇತ್ತು, ಅದನ್ನು ತೊಗೊಂಡಿದ್ದೇನೆ. ನನಗೆ 1 ಲಕ್ಷದ ಸ್ಕೀಮನ್ನು ಕೊಟ್ಟಾಗ ತೋಟಗಾರಿಕೆ ಇಲಾಖೆಯ ಪ್ರಮೋದ್, ವಸಂತ್ ಮತ್ತು ಶಶಿಧರ್ ಇವರು DD ಅವರು ನನಗೆ ಈ ವಿಷಯದಲ್ಲಿ ಸಪೋರ್ಟ್ ಮಾಡಿ 75,000 ಸಬ್ಸಿಡಿಯನ್ನು ಕೊಡುವಂಥ ಆ ಸ್ಕೀಮನ್ನು ನಾನು ಮಾಡಿದೆ. ಈಗ ಏನು ಮಾಡ್ತೇನೆ ಅಂತ ಹೇಳಿದರೆ, ಜೇನು ನೊಣಗಳನ್ನು ತಳಿ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೇನೆ. ನಾನು ಯಾರಿಗೆ ಬೇಕು ಅಂತಾದರೆ ನಾನು ಜೇನು ನೊಣಗಳನ್ನು ಸೀಮಿತ ಇದ್ದಷ್ಟು ಕುಟುಂಬಗಳನ್ನು ಕೊಡ್ತೇನೆ. ಆನಂತರ ವರ್ಷದಲ್ಲಿ ಈಗ 300 ಪೆಟ್ಟಿಗೆ ಇದೆ ನನ್ನ ಹತ್ರ. ಜೇನು ಈ ರಬ್ಬರ್ ತೋಟದಲ್ಲಿ ಆದರೆ ವಾರಕ್ಕೊಂದು ಆವೃತ್ತಿ, 15 ದಿನಕ್ಕೊಂದು ಆವೃತ್ತಿ ತೆಗಿಬೋದು. ಕಾಡು ಈಗ ನನ್ನ ಇನ್ನೊಂದು ಜಾಗ ಉಂಟು ದೇವರಕೊಲ್ಲಿ ಅಂತ, ಆ ಜಾಗ ಎಲ್ಲಾದ್ರೆ 18-20 ದಿನಕ್ಕೊಂದು ಸತಿ ತೆಗಿಬೋದು. ಅಂತೂ ಒಂದು ವರ್ಷದಲ್ಲಿ ಒಂದು 2,500-3 ಸಾವಿರ kg ಜೇನು ನಾನು ತೆಗಿತೇನೆ. ಈ ಜೇನನ್ನು ಮಾರಾಟ ನನ್ನ ಅಂಗಡಿಯಲ್ಲೇ ಆಗ್ತದೆ. ಅಂಗಡಿಯಲ್ಲಿ ಶುದ್ಧವಾದ ಜೇನಿದ್ದರೆ, ನಮ್ಮ ಕೊಡಗಿನ ಜೇನು ಅಂತಾರೆ ಯಾರೂ ಕಣ್ಮುಚ್ಚಿ ತೊಗೊಂಡು ಹೋಗ್ತಾರೆ, ಹೇಳಿದ ರೇಟಿಗೆ ತೊಗೊಂಡು ಹೋಗ್ತಾರೆ. ನಾನೊಂದು ಬಾಟ್ಲಿನ ನಮ್ಮ ಇಲ್ಲಿಯ ಸಂಪಾಜೆ ಈ ನನ್ನ ಆಸುಪಾಸಿನ ಜೇನುಗಳನ್ನು 350 ರೂಪಾಯಿ ಕೊಡ್ತೇನೆ. ಕೊಡಗಿನ ನಾನು ಮೈಗ್ರೇಷನ್ ಮಾಡ್ತೇನೆ ಈ ಪೆಟ್ಟಿಗೆಗಳನ್ನು. ಕೊಡಗಿನ ಕಾಫಿ ಹೂ ಬರುವಾಗ, ಬೆತ್ತು ಹೂ ಬರುವಾಗ, ಕರಿಮರದ ಹೂ ಬರುವಾಗ ಅಲ್ಲಲ್ಲಿ ತೊಗೊಂಡೋಗಿಟ್ಟಾಗ ಆ ಜೇನಿಗೆ 800 ರೂಪಾಯಿ ತಗೋತೇನೆ ನಾನು. ಹಾಗೆ ನನ್ನ ಜೇನಿಗೆ ಒಳ್ಳೆ ಮಾರ್ಕೆಟ್ ಇದೆ, ಸಮಸ್ಯೆ ಇಲ್ಲ. ಹೌದು, ವಸುಧಾ ಅಂತ ಹೇಳುವಂಥ ಬ್ರ್ಯಾಂಡಲ್ಲಿ ನಾನು ಜೇನನ್ನು ಪ್ರೊಸೆಸ್ ಮಾಡಿ ಮಾಡ್ತಾಯಿದ್ದೇನೆ, ಅಂಗಡಿಯಲ್ಲೇ ಮಾಡ್ತೇನೆ. ನಾನೇ ಮಾರಾಟ ಮಾಡ್ತಾಯಿದ್ದೇನೆ. ನಾನು ಬೇರೆಯವ್ರಿಗೆ ಕೊಟ್ಟು ಮಾರಾಟ ಮಾಡೋದಿಲ್ಲ, ನಾನು ನನ್ನ ಅಂಗಡಿಯಲ್ಲೇ ಇಡ್ತೇನೆ, ನನ್ನ ಅಂಗಡಿಯಲ್ಲಿ ಸೇಲ್ ಆಗ್ತದೆ. ಒಳ್ಳೆ ಬೇಡಿಕೆ ಇದೆ. ಯಾಕೆ ಕೊಡಗಿನಲ್ಲಿ ಶುದ್ಧವಾದ ಜೇನು ಸಿಗ್ತದೆ ಅಂತೇಳಿ ಯಾವಾಗಲೂ ಬೇಡಿಕೆ ಇದೆ. ಕೆಜಿಗೆ ನಮ್ಮ ಇಲ್ಲಿಯ ಸಂಪಾಜೆಯ ಆಸುಪಾಸಿನ ಜೇನಿಗಾದರೆ 350 ರೂಪಾಯಿ ತಗೋತೇನೆ. ಕೊಡಗಿಗೆ ಈಗ ಕೊಡಗಿನಲ್ಲಿ ಚಟ್ಟಳ್ಳಿ, ಭಾಗಮಂಡ, ಚೇರಂಬಾಣೆ,
ಸೋಮವಾರಪೇಟೆ ಇಲ್ಲಿಗೆಲ್ಲ ಮೈಗ್ರೇಷನ್ ಮಾಡಿದ ಜೇನಾದರೆ 800 ರೂಪಾಯಿ ತೊಗೋತೇನೆ. ಫೀಡಿಂಗ್ ಯಾವಾಗ ಅಂತ ಹೇಳಿದರೆ ನವಂಬರಲ್ಲಿ ನಾವು ಫೀಡಿಂಗ್ ಮಾಡಲಿಕ್ಕೆ ಶುರು ಮಾಡ್ತೇನೆ. ನವಂಬರಲ್ಲಿ ಫೀಡಿಂಗ್ ಮಾಡಿದಾಗ ಜೇನು ನೊಣಗಳ ಸಂತಾನ ಅಭಿವೃದ್ಧಿ ಮಾಡ್ತವೆ. ಆಗ ಗಂಡು ನೊಣ ಆದ ಕೂಡಲೇ ನಾನು ಡಿವೈಡ್ ಮಾಡ್ತೇನೆ. ಡಿವೈಡ್ ಮಾಡಬೇಕಾದ್ರೆ ಆಗ ಹೇಳಿದಂಥ ಮೆಥಡಲ್ಲಿ ಅಂತೇಳಿದರೆ ಕೃತಕ ರಾಣಿ ತಯಾರು ಮಾಡಿ ನಾನು ಮಾಡುವಂಥ ವಿಧಾನದಲ್ಲಿ ಮಾಡಿ ಇದು ಮಾಡ್ತೇನೆ. ಅದೇ ಈಗ ಒಬ್ಬ ಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅಂತಂದರೆ 3 ಫ್ರೇಮಿನ ನೊಣಗಳನ್ನು ಹೈಬ್ರಿಡ್ ರಾಣಿ ಮಾಡಿ ಅದಕ್ಕೆ ರಾಣಿಯನ್ನು ಸೆಟ್ ಮಾಡಿ ಮೊಟ್ಟೆ ಇಟ್ಟ ನಂತರ ಅವ್ರಿಗೆ ಕೊಡ್ತೇನೆ. ಅದು ಸುಮಾರು ರಾಣಿ ಈಗ ಒಬ್ಬ ಬೇಕು ಅಂತೇಳಿ ಹೇಳಿದಾಗ ಮತ್ತೆ 22-25 ದಿನ ಬೇಕಾಗ್ತದೆ ನನಗೆ. ಯಾಕೆಂತೇಳಿದರೆ ನನ್ನ ಹತ್ರ ಆಲ್ರೆಡಿ ಇದ್ದರೆ ಆಗಲೇ ಕೊಡ್ಬೋದು, ಇಲ್ಲಂತಂದರೆ ಹೊಸತು ರಾಣಿ ತಯಾರು ಮಾಡಿದಾಗ ಅದೊಂದು ಮ್ಯಾಟ್ ಆಗಬೇಕು ಅಂತ ಜೋಡಿ ಆದ ಮಾತ್ರ ನಾನು ಕೊಡೋದು, ಅದಕ್ಕೆ ಮೊದಲು ಕೊಡೋದಿಲ್ಲ. 3 ಫ್ರೇಮ್ ಇದಾದರೆ 600 ರೂಪಾಯಿ ತೊಗೋತೇನೆ. 3.5-4 ಫ್ರೇಮ್ ಬಂದರೆ 800 ರೂಪಾಯಿ ತೊಗೋತೇನೆ. ಸುಮಾರು ಒಂದು 75 ಕಾಲದ ಕೊಟ್ಟಾಯ್ತು ನಾನು. ಹೌದು, ಅಲ್ಲ ಈಗ ಪ್ರಸ್ತುತ. ಹೌದು, ಅದೇ ಜೇನು ತೆಗೆಯುವಾಗ ಜನವರಿ ಫೆಬ್ರವರಿಯಿಂದ ಜೇನು ತೆಗಿಲಿಕ್ಕೆ ಶುರು ಮಾಡ್ತೇನೆ. ಪ್ರತಿ ವಾರ ಹೋಗಿ ನೋಡ್ತೇನೆ, ನಾನು ಪೆಟ್ಟಿಗೆಗಳನ್ನು ಗಮನಿಸ್ತಾ ಇರ್ತೇನೆ. ಗಮನಿಸಿದಾಗ ರಾಣಿ ಸೆಲ್ಲಾದರೆ ರಾಣಿ ಮೊಟ್ಟೆ ಇಟ್ಟರೆ ಅದನ್ನು ತೆಗಿತೇನೆ. ಫ್ರೇಮ್ ಕೆಳಗೆ ಇದು ಮೇಲಿನ ಸೂಪರಲ್ಲಿ ಫ್ರೇಮ್ ಇಲ್ಲದಿದ್ದರೆ ಅದಕ್ಕೆ ಫ್ರೇಮ್ ಹಾಕಿ CF ಶೀಟನ್ನು ಕೊಡ್ತೇನೆ. ಅದರಲ್ಲಿ ಡ್ರಾ ಮಾಡಿದ ನಂತರ ಜೇನನ್ನು ಮಿಷನಿಗೆ ಹಾಕಿ ಮಿಷನಿಂದ ಕೈಯನ್ನು ಉಪಯೋಗ ಮಾಡದೆ ಕೈಯಲ್ಲಿ ಮುಟ್ಟದೆ ಜೇನು ತೆಗಿತೇನೆ ನಾನು. ಅದೇ ಸಂಗ್ರಹ ಮಾಡಿ ಇರುವಂಥದ್ದು ಹೇಳಿದರೆ ಈಗ ಯಾವಾಗ 32 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಜೇನಿನೊಳಗೆ ಪೆಟ್ಟಿಗೆಯೊಳಗೆ ಸೀಲಾಗಿದ್ದರೆ ಅದು ಏನೂ ಆಗೋದಿಲ್ಲ, ಹಾಳಾಗೋದಿಲ್ಲ. ಇಲ್ಲಂತಂದರೆ ಈಗ ಜೇನು ಸೀಲ್ ಆಗದೇ ಇದ್ದರೆ ಜೇನು ಹುಳಿ ಬರ್ತದೆ. ಹುಳಿ ಬಂದಾಗ ಜೇನು ಹಾಳಾಗ್ತದೆ. ಅದಕ್ಕೆ ನಾನೇನು ಮಾಡ್ತೇನೆ, ಪೂರ್ತಿ ಸೀಲಾದ ನಂತರವೇ ತೆಗಿತೇನೆ. ಈ 300 ಪೆಟ್ಟಿಗೆ ಜೇನು ತೆಗಿಬೇಕಾದ್ರೆ ಕೆಲವು ದಿನ 15 ದಿನದಿಂದ ಜಾಸ್ತಿ ಆಗ್ತದೆ. ಆಗ ಏನಾಗಿರ್ತದೆ, ಫುಲ್ಲು ಸೀಲಾಗಿ ಗಟ್ಟಿಯಾಗಿರ್ತದೆ. ಇಲ್ಲ, ಈಗ ಹೊರ ದೇಶದಿಂದ ಬರ್ತಾರೆ, ಹೊರ ದೇಶದಿಂದ ಬಂದವರು ತೊಗೊಂಡು ಹೋಗ್ತಾರೆ. ಕೆಲವು ಪರ್ಟಿಕ್ಯುಲರು ಒಂದು ಹೊರಗಿನವರು ಅಂದರೆ ಹೊರ ದೇಶ ಬ್ರಿಟನ್ನು ಇವರೆಲ್ಲ ಪ್ರವಾಸ ಬರ್ತಾರೆ ವರ್ಷ. ಅವರು ನಮ್ಮಲ್ಲಿ ಕರ್ಕೊಂಡು ಬರ್ತಾರೆ. ಅವರು ಪೆಟ್ಟಿಗೆಗಳನ್ನು ನೋಡ್ತಾರೆ. ಪೆಟ್ಟಿಗೆಯಿಂದ 1 ಇಂಚು ಕತ್ತರಿಸಿ ಕೊಡ್ತೇನೆ ನಾನು. ಆ ಜೇನನ್ನು ತಿಂದು ಇದು ಮಾಡ್ತಾರೆ. ಮತ್ತು ಅವರು ಜೇನು ಪರ್ಚೇಸ್ ಮಾಡಿಕೊಂಡು ಹೋಗ್ತಾರೆ ನನ್ನ ಕೈಯಿಂದ. ಹೊರಗೆ ಇಲ್ಲಿ ಬೆಂಗಳೂರಿಗೆ ಬಸ್ಸಿನ ಮುಖಾಂತರ ಕಳಿಸಿಕೊಡುವಂಥ ವ್ಯವಸ್ಥೆ ಇದೆ ನನ್ನ ಹತ್ರ. ಫೀಡಿಂಗ್ ಅಂತ ಹೇಳಿದರೆ 1:1 ಪ್ರಮಾಣ ಸಕ್ಕರೆ ನೀರು ಮಾತ್ರ ಕೊಡಬೇಕು. ಅದು ಯಾವಾಗ ಅಂತ ಹೇಳಿದರೆ ಮಳೆಗಾಲದಲ್ಲಿ ಮಾತ್ರ ಕೊಡಬೇಕು. ಯಾವ ಕೊಟ್ಟರು ಏನೂ ಪ್ರಯೋಜನ ಆಗೋದಿಲ್ಲ. ಯಾವಾಗ ಪ್ರಕೃತಿಯಲ್ಲಿ ಜೇನು ಸಿಗುವುದಿಲ್ಲ ಆವಾಗ ನಾವು ಫೀಡಿಂಗ್ ಮಾಡಬೇಕಾಗ್ತದೆ. ಈಗ ಇಷ್ಟರವರೆಗೆ ನನ್ನದ್ರಲ್ಲಿ ರೋಗ ಬಾಧೆ ಏನೂ ಇಲ್ಲ. ಕ್ಲೀನ್ ಇರೋದ್ರಿಂದ ಪೆಟ್ಟಿಗೆಗಳು ಕ್ಲೀನ್ ಮಾಡ್ತಾ ಇರೋದ್ರಿಂದ ಸಮಸ್ಯೆ ಇಲ್ಲ. ಅಡಿಮಣೆ ಕ್ಲೀನ್ ಶುದ್ಧವಾಗಿಟ್ಟುಕೊಳ್ಬೇಕು. ಹರಳೆ ಏರಿಗಳನ್ನು ತೆಗಿಬೇಕು. ಇತ್ಲಾಗಿ ಅಂಕುಡೊಂಕಾಗಿ ಕಟ್ಟಿದಂಥ ಏರಿಗಳನ್ನು ಕ್ಲೀನ್ ಮಾಡಬೇಕು. ಸರಾಗವಾಗಿ ಪೆಟ್ಟಿಗೆಯನ್ನು ತೆಗೆಯುವಾಗಿರಬೇಕು. ಇರುವೆಗಳಿಗೆ ಬಾರದಾಗೆ ನಾನು ಸಾಸರಿಟ್ಟು ನೀರು ಹಾಕ್ತೇನೆ. ಮತ್ತು ಇನ್ನೊಂದು ಈ ಇರುವೆ ಹೊಡಿ ಅಂತ ಇರ್ತದೆ, ಸ್ಟ್ಯಾಂಡಿನ ಅಡಿ ಬದಿಯಲ್ಲಿ ಹಾಕಿರ್ತೇನೆ. ಏನು ಬರೋದಿಲ್ಲ ಆಗ. ಖರ್ಚು ಏನಿಲ್ಲ ಸರ್. ನಾವೇ ಮಾಡೋದ್ರಿಂದ ನಮ್ಮ ಸಂಬಳ ಹಿಡಿದ್ರೆ ಒಂದು 500-600 ರೂಪಾಯಿ ಬರ್ಬೋದು ಒಂದು ಪೆಟ್ಟಿಗೆ ಮೇಲೆ. ಆದರೆ ಜೇನು ಬಂದರೆ 5,000-6,000 ಜೇನು ಬರ್ತದೆ ಅದರಲ್ಲಿ. ಹೌದು, ಒಂದು ಬಾಕ್ಸಲ್ಲಿ ಅದು 15 kg ಜೇನು ಬರ್ಬೋದು. ಹೇಳ ನನಗೆ ಸುಮಾರು 300 ಪೆಟ್ಟಿಗೆ, ಒಂದು ಪೆಟ್ಟಿಗೆಗೆ 150 ರೂಪಾಯಿಂದ 175 ರೂಪಾಯಿ ಖರ್ಚಾಗ್ತದೆ. ಹೆಚ್ಚು ಕಮ್ಮಿ 300 ಪೆಟ್ಟಿಗೆ ಒಂದು ವರ್ಷದಲ್ಲಿ 50,000 ಖರ್ಚಾಗ್ತದೆ ಅಂತೇಳಿದರೆ ಇನ್ಕ್ಲೂಡಿಂಗ್ ನನ್ನ ಲೇಬರ್ ನನ್ನೊಟ್ಟಿಗೆ ಬರ್ತಾರೆ, ಅವರಿಗೆ ಸಂಬಳ ಕೊಡಬೇಕಾಗ್ತದೆ. ಟ್ರಾನ್ಸ್ಪೋರ್ಟಿಂಗ್ ಇರ್ತದೆ. ಅದಕ್ಕೆ ಆಗುವಾಗ ಒಂದು 50,000 ರೂಪಾಯಿ ಖರ್ಚಾಗ್ತದೆ. 1.5 ಲಕ್ಷ ರೂಪಾಯಿ ಇದರಲ್ಲಿ ಉತ್ಪತ್ತಿ ಬರ್ತದೆ. 1.5 ಲಕ್ಷ ಉತ್ಪತ್ತಿ ಒಂದು 50,000 ಕಳೆದರೆ 1 ಲಕ್ಷ ನನಗೆ ನೆಟ್ ಉತ್ಪತ್ತಿ ಇದೆ ಇದರಲ್ಲಿ ಜೇನು ಕೃಷಿಯಲ್ಲಿ. ಜೇನು ಕೃಷಿಯನ್ನು ಜನಗಳು ಮಾಡೋದ್ರಿಂದ ಪ್ರಕೃತಿಯಲ್ಲಿ ಪಾಲಿನೇಷನ್ ಆಗಿ ಉತ್ಪತ್ತಿ ಜಾಸ್ತಿ ಆಗ್ತದೆ. ಮತ್ತು ಒಂದು ಹಾಬಿ ಅಂತೇಳಿದ್ರೆ ಒಂದು ಮನೆಗೆ ಅವರದ್ದೇ ಆದಂಥ ಜೇನು ಇದ್ದರೆ, ಯಾಕೆಂದರೆ ಈಗ ಪೇಟೆಯಲ್ಲಿ ಸಿಗುವಂಥದ್ದೆಲ್ಲ ಕಲಬೆರಕೆ ಇರ್ತದೆ. ಅವರದ್ದೇ ಜೇನಾದರೆ ತೃಪ್ತಿಯಾಗಿ ತಿನ್ಬೋದು ಧೈರ್ಯವಾಗಿ. ಇಲ್ಲ, ಇದು ಉಪವೃತ್ತಿಯೇ ನಂದು. ಬೇರೆ ಪೌರೋತ್ಯ ಮಾಡ್ತೇನೆ. ನಾನಂತರ ಪೂಜೆ ಪುನಸ್ಕಾರಗಳನ್ನು ಮಾಡ್ತೇನೆ ಊರ ಮೇಲೆ. ಮತ್ತು ಸ್ವಲ್ಪ ಅಡಿಕೆ ತೋಟ ಇದೆ, ಪಾಮ್ ಇದೆ,
ಇದಕ್ಕೆಲ್ಲ ಇದೆ. ಈ ಜೇನು ಪೆಟ್ಟಿಗಳು ನಾನು ಪಾಮ್ ಗಿಡ ಇದ್ದಲ್ಲಿ ತೊಗೊಂಡು ಹೋಗ್ತೇನೆ. ಯಾಕೆಂತೇಳಿದ್ರೆ ಮಳೆಗಾಲ ಪೋಲನ್ ಸಿಗ್ತದಲ್ಲಿ ಬೇಕಾದಷ್ಟು.